ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾರನೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥನಾಥಾಯ ಸೀತಾಯತ್ಪತಯೇ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ನೋಡ್ತಾ ಇದ್ದ ಹಾಗೆ ಅಲೆ ದಿನಗಳು ಹುರುಳಿ ಬಂದೇ ಬಿಡ್ತು. ಈ ದಿನ ಅಲೆ ಶನಿವಾರ 13ನೇ ತಾರೀಕು, ಮೃಗಶಿರ ನಕ್ಷತ್ರ ಬಹಳ ಉತ್ತಮವಾಗಿರುವಂಥ ನಕ್ಷತ್ರ. ಮತ್ತು ಕರ್ಣವೂ ಚೆನ್ನಾಗಿದೆ, ವಾಣೀಕರಣ ಶುಭ ಮತ್ತು ಶೋಭಯೋಗ ಬಾಲಕರಣ ಇವೆಲ್ಲವೂ ಸಹ ಶುಭವಾಗಿರುವಂತಹ ದಿನವೇ ಈ ದಿನ ನಮ್ಮದಾಗಿದೆ. ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೋದು. ವಾಹನ ಖರೀದಿ ಮಾಡಬೇಕು ಅಂತ ಏನಾದರೂ ಆಲೋಚನೆಗಳನ್ನು ಮಾಡಿದರೆ ಖಂಡಿತವಾಗಿ ಇದನ್ನು ವಾಹನ ತೆಗೆದುಕೊಳ್ಬೋದು. ಎಷ್ಟೋ ಜನಗಳು ಮನೆಯನ್ನು ಕಟ್ತಿರ್ತಾರೆ, ಮೋಲ್ಡ್ ಹಾಕಬೇಕು ಅಂತಿರ್ತೀರಿ, ಅದಕ್ಕೂ ತುಂಬ ಚೆನ್ನಾಗಿದೆ. ವಾಸ್ಕಾಲ್ ಇಡಬಾರ್ದು, ಯಾಕೆಂದರೆ ಶನಿವಾರ ಅಲ್ಲ, ಇದನ್ನು ಇಡಬಾರ್ದು. ಮಿಕ್ಕಿದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೋದು. ಇದನ್ನು ಏನೇನು ರಾಶಿಗಳಿಗಿದೆ ಅಂತ ಅಂದಾಗ, ಮೇಷರಾಶಿಯವರಿಗೆ ಗುರು ಮತ್ತು ರವಿಯಿಂದ ಬಹಳ ಅನುಕೂಲಕರ. ಆದರೆ ಹಣಕಾಸಿನ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ. ಯಾರನ್ನೋ ನಂಬಿ ಏನಾದರೂ ಹಣವನ್ನು ಕೊಟ್ಟರೆ ತುಂಬ ಮೋಸಗಳಕ್ಕೆ ಹೋಗುವಂಥ ಸನ್ನಿವೇಶಗಳು ಬರುತ್ತೆ. ಸ್ನೇಹಿತರನ್ನ ಜಾಸ್ತಿ ನೀವು ಬಾಂಧವ್ಯದಲ್ಲಿ ಇಟ್ಕೊಂಡ್ರೆ ಅವರಿಂದ ಖರ್ಚು ವೆಚ್ಚಗಳು ಇದರ ತುಂಬ ಜಾಸ್ತಿ ಆಗುತ್ತೆ. ಸ್ನೇಹಿತರನ್ನ ಇತಿಮಿತಿಯಲ್ಲಿ ಇಟ್ಕೊಂಡಿದ್ದರೆ ನಿಮ್ಮ ವಾತಾವರಣ ಚೆನ್ನಾಗಿರುತ್ತೆ. ಅತಿಯಾದ ಸ್ನೇಹ ಬಳಗ, ಅತಿಯಾದಂತಹ ಅಟ್ಯಾಚ್ಮೆಂಟ್, ಅತಿಯಾದಂತಹ ವ್ಯವಹಾರಗಳು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳು ಇವೆಲ್ಲವೂ ಸಹ ನಿಮಗೆ ಸ್ವಲ್ಪ ಈ ದಿನ ಗೊಂದಲ ಮತ್ತು ನಷ್ಟಗಳನ್ನು ತಂದು ಕೊಡುವಂತಹ ವಾತಾವರಣ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮೇಷರಾಶಿಯವರು. ವೃಷಭ ರಾಶಿಯವರಿಗೆ ಏನಾದರೂ ನೀವು ವ್ಯವಹಾರಗಳನ್ನು ಹೊರಗಡೆ ಹೋಗಿದರೆ, ಕೋರ್ಟು ಕಚೇರಿಗಳು ಅಥವಾ ಸರ್ಕಾರಿ ಕೆಲಸಗಳು ಹೋಗಿದರೆ ಬಹಳ ಅಡೆತಡೆಗಳು, ಬಹಳ ಸುತ್ತಾಟ, ಅಲೆದಾಟಗಳು, ಬೇಸರ ಮತ್ತು ಅಜೀರ್ಣತೆ, ದೇಹದಲ್ಲಿ ಅಜೀರ್ಣತೆ, ಊಟ ಸೇರ್ದಲೇ ಇರುವಂಥದ್ದು, ಆ ರೀತಿಯಾದಂತಹ ವಾತಾವರಣಗಳಿರುತ್ತೆ. ಜೊತೆಯಲ್ಲಿ ನಿಮಗೆ ಏನಕ್ಕದು ಅಂತ ಅಂದರೆ ಗುರುವಿನ ಅನುಗ್ರಹವಿಲ್ಲ ಮತ್ತು ರವಿಯ ಅನುಗ್ರಹವೂ ಇಲ್ಲ. ಸ್ವಲ್ಪ ಕೀರ್ತಿಭಂಗ, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ನಿಮ್ಮನ್ನು ಬೇರೆಯವರು ಬೇರೆ ರೀತಿಯಲ್ಲಿ ವರ್ತನೆ ಮತ್ತು ಮಾತನಾಡುವಂಥ ವ್ಯಕ್ತಿಗಳಿರ್ತಾರೆ. ಸ್ವಲ್ಪ ಜಾಗ್ರತೆ ವೃಷಭ ರಾಶಿಯವರು. ಮಿಥುನ ರಾಶಿಯವರಿಗೆ ಗುರುವಿನ ಅನುಗ್ರಹ ಚೆನ್ನಾಗಿದೆ, ವೈವಾಹಿಕ ಜೀವನ ಚೆನ್ನಾಗಿದೆ. ಮತ್ತು ನಿಮ್ಮ ಏನಾದರೂ ಹೈನುಗಾರಿಕೆ, ರೈತಾಪಿ ವರ್ಗದ ಕೆಲಸಗಳು, ಅದ್ರಲ್ಲಿ ಮಾಡುವಂಥ ಬಿಸ್ನೆಸ್ಗಳು, ಸಾಕಾಣಿಕೆ ಮಾಡುವಂಥವರು ಇವೆಲ್ಲರಿಗೂ ತುಂಬ ಲಾಭದಾಯಕ. ಅದರಲ್ಲಿ ಯಾರಾದರೂ ನೀವು ಈ ಮಿಥುನ ರಾಶಿಯವರು ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದೀರಿ ಅಂತ ಅಂದರೆ ದೊಡ್ಡ ಮಟ್ಟದ ಅನುಕೂಲಗಳನ್ನು ನೋಡ್ತೀರಿ. ಯಾಕೆಂದರೆ ತುಂಬ ಪ್ರಶಸ್ತವಾಗಿದೆ. ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೋಪದ ವಾತಾವರಣ ಇದೆ. ಅದನ್ನು ಬಿಟ್ಟರೆ ಸಮಸ್ಯೆಗಳು, ಸಂಕಷ್ಟಗಳ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಯಾಕೆ ಅಂದರೆ ಸ್ವಲ್ಪ ಕೋಪದ ವಾತಾವರಣ, ಅವಹೇಳನ, ಅವಮಾನ ಇವೆಲ್ಲ ಮಾಡುವಂಥ ಜನಗಳಿರ್ತಾರೆ. ನಿಮ್ಮನ್ನು ಅಪಹಾಸ್ಯ ಮಾಡುವಂಥ ಜನಗಳಿರ್ತಾರೆ. ನಮಗೆ ಅಡೆತಡೆಗಳನ್ನು ಭಂಗ ಮಾಡುವಂಥವ್ರು ಇರ್ತಾರೆ. ಸ್ವಲ್ಪ ಜಾಗ್ರತೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇಲ್ಲಾಂದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದಲೂ ಸಹ ತೊಂದರೆಗಳನ್ನು, ತಾಪತ್ರಗಳನ್ನು ಕೊಡುವಂಥ ಜನಗಳು ನಮ್ಮ ಅಕ್ಕಪಕ್ಕದಲ್ಲಿರ್ತಾರೆ. ಸ್ವಲ್ಪ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅನುಕೂಲವಾಗತ್ತೆ. ಇನ್ನು ಸಿಂಹರಾಶಿಯವರಿಗೂ ಸಹ ಈ ದಿನ ಶನಿವಾರ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ. ದೇವರು, ದೇವಸ್ಥಾನಗಳು, ಪೂಜೆ ಪುನಸ್ಕಾರಾದಿಗಳು, ಹೋಮ ಹವನಾದಿಗಳಿಗೆ ಗಮನವನ್ನು ಹರಿಸ್ತೀರಿ. ಮತ್ತು ಬಂಧುಗಳ ಬಗ್ಗೆ ಮತ್ತು ಕುಟುಂಬದ ಬಗ್ಗೆ ಬಹಳ ಪ್ರೇಮವನ್ನು ಮತ್ತು ವಾತ್ಸಲ್ಯವನ್ನು, ಪ್ರೀತಿಯನ್ನು ತೋರ್ತೀರಿ. ತುಂಬ ಚೆನ್ನಾಗಿರುತ್ತೆ. ಕುಟುಂಬಕ್ಕೆ ಅತಿಥಿಗಳ ಆಗಮನವಾಗುವಂಥ ಸನ್ನಿವೇಶಗಳಿರುತ್ತೆ. ರುಚಿಕರವಾದಂತಹ ಭೋಜನ ಸವಿಯುವಂತಹ ವಾತಾವರಣವೂ ನಿಮ್ಮದಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಅತಿಯಾದಂಥ ಸುತ್ತಾಟಗಳು, ಅಲೆದಾಟಗಳಿದ್ದರೂ ಸಹ ನಿಮ್ಮ ಜೀವನ ಈ ದಿನ ಒಂದು ರೀತಿಯಾದಂಥ ಶಾಂತತೆಯಿಂದಿರುತ್ತೆ. ಮತ್ತು ನೀವು ಅಪೇಕ್ಷೆ ಪಟ್ಟಂತಹ ವಸ್ತುಗಳು, ಏನಾದರೂ ನೀವು ಇಷ್ಟಪಟ್ಟಂಥದ್ದು ಸಿಗುವಂತಹ ವಾತಾವರಣ ಇದು ನಿಮ್ಮದಾಗಿರುತ್ತೆ. ಆಯಾಸವೆಲ್ಲವೂ ಸಹ ಕಳೆದು ಹೋಗಿ ಸ್ವಲ್ಪ ದೇಹ ಹಗುರವಾಗಿ
ಸ್ವಲ್ಪ ಸಂಭ್ರಮದಲ್ಲಿರುವಂಥದ್ದು. ಮತ್ತು ಮದುವೆ ಮುಂಚಿಗಳೇನಾದರೂ ಮಾಡಬೇಕು ಅಂದರೆ ಈ ದಿನ ನಿಮಗೆ ಸಕ್ಸಸ್ ಆಗುತ್ತೆ. ಯಾವುದೋ ವರ ಬರುತ್ತೆ ಅಥವಾ ವಧು ಬರುತ್ತೆ, ಅದ್ರ ಬಗ್ಗೆ ವಿಚಾರವನ್ನು ಮಾಡ್ತೀರಿ, ಮಾತುಕತೆಗಳನ್ನು ಮಾಡ್ತೀರಿ, ಏನೋ ಚಿಂತನೆಗಳನ್ನು ಮಾಡ್ತೀರಿ ಅಂದರೆ ಅದು ಸಫಲತೆಯನ್ನು ಕಾಣುವಂಥ ದಿನ ಇದು ನಿಮ್ಮದಾಗಿರುತ್ತೆ. ನಂತರದಲ್ಲಿ ತುಲಾ ರಾಶಿಯವರಿಗೆ ಹಣಕಾಸಿನ ಅನುಕೂಲವಿದೆ, ವ್ಯಾವಹಾರಿಕ ಜೀವನ ಚೆನ್ನಾಗಿದೆ. ಕೋರ್ಟು ಕಚೇರಿಗಳಿಗೆ ಹೋದರೆ ಅಪಜಯ ಇರುತ್ತೆ, ಸ್ವಲ್ಪ ಜಾಗೃತಿಯನ್ನು ವಹಿಸಿ. ಹಣಕಾಸಿನ ಅತಿಯಾದಂತಹ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಿಮ್ಮ ಒಳ್ಳೆಯತನವನ್ನು ಕೆಟ್ಟದಾಗಿ ಬಳಸ್ಕೊಳ್ಳುವಂಥ ವ್ಯಕ್ತಿಗಳು ಸೇರ್ತಾರೆ. ನಿಮ್ಮನ್ನು ಹೊಗಳಿ, ನಿಮ್ಮನ್ನು ಹುಬ್ಬತ್ಸಿ, ನಿಮ್ಮಿಂದ ಲಾಭವನ್ನು ಪಡ್ಕೊಳ್ಳುವಂಥವರು ನಿಮ್ಮ ಹತ್ರ ಸಿಗ್ತಾರೆ. ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರೆಗೂ ಸಹ ಹಣಕಾಸಿನ ಅನುಕೂಲ, ವ್ಯವಹಾರ ಜೀವನ ಚೆನ್ನಾಗಿರುತ್ತೆ, ಉತ್ಸಾಹದಲ್ಲಿರುತ್ತೆ. ಜೊತೆಯಲ್ಲಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಕುಟುಂಬ ಬಹಳವಾದಂಥ ಸಪೋರ್ಟ್ ಕೊಡುತ್ತೆ ನಿಮಗೆ. ಜೊತೆಯಲ್ಲಿ ಹೊರಗಡೆ ಪ್ರಯಾಣದ ಸುಯೋಗಗಳು ತುಂಬ ಚೆನ್ನಾಗಿರುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂಥ ಬೆಳವಣಿಗೆ ಇರುತ್ತೆ ನಿಮಗೆ. ಕುಟುಂಬದಲ್ಲಿ ಅತಿಥಿಗಳ ಆಗಮನವಾಗುತ್ತೆ, ನಿಮಗೆ ಸಂತಸ ಸಂಭ್ರಮ ನಿಮ್ಮಲ್ಲಿ ಮನೆ ಮಾಡುತ್ತೆ. ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣ ಅಂತ ನಿಮ್ಮಲ್ಲಿ ಈ ದಿನ ಇರುತ್ತೆ. ನಂತರದಲ್ಲಿ ಧನುಸ್ ರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಹೊಸ ಹೊಸ ಕೆಲಸಗಳ ಆಗಮನ ಜೊತೆಯಲ್ಲಿ ಹೊಸ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತೆ ನಿಮಗೆ. ಹೊಸ ಹೊಸ ಪ್ರದೇಶಗಳಿಗೆ ಭೇಟಿಯನ್ನು ಕೊಡುವಂತಹ ವಾತಾವರಣ, ಇಷ್ಟಾರ್ಥಗಳು ಎಲ್ಲವೂ ಕೈಗೂಡುವಂತಹ ವಾತಾವರಣ, ಶತ್ರುಗಳು ಮಿತ್ರರಾಗುವಂತಹ ವಾತಾವರಣ, ಒಂದು ಸಾಧನೆಯ ವಾತಾವರಣ ಅಂತೂ ನಿಮಗೆ ಈ ದಿನ ಇರುತ್ತೆ. ಮಕರ ರಾಶಿಯವರೆಗೂ ಸಹ ದೃಷ್ಟಿದೋಷಗಳು ಜಾಸ್ತಿ ಇದೆ. ನಿಮ್ಮನ್ನು ಕಂಡಾಗ ಬೇರೆಯವರು ಬೇರೆ ರೀತಿಯಲ್ಲಿ ನಿಮ್ಮನ್ನು ಮಾತನಾಡುವಂಥ ವ್ಯಕ್ತಿಗಳು, ನಿಮ್ಮನ್ನು ಸಹಯೋಗ ಕೇಳುವಂತಹ ವ್ಯಕ್ತಿಗಳು, ನಿಮ್ಮಿಂದ ಏನಾದರೂ ಪಡ್ಕೊಳ್ಳುವಂಥ ವ್ಯಕ್ತಿಗಳು ಬರ್ತಾರೆ. ಹಣವನ್ನು ಪಡ್ಕೊಳ್ಳುವಂಥದ್ದು, ನಿಮ್ಮಿಂದ ಯಾವ್ದಾದ್ರು ಬುದ್ಧಿಶಕ್ತಿ ತಿಳ್ಕೊಳ್ಳುವಂಥದ್ದು, ಏನಾದರೂ ಒಂದು ಮಾರ್ಗದ ರೂಪದಲ್ಲಿ ಬರ್ತಾರೆ. ನಂತರದಲ್ಲಿ ರುಚಿಕರವಾದಂತಹ ಭೋಜನವನ್ನೂ ಸಹ ಮಾಡ್ತಾರೆ. ನಿಮ್ಮ ಬಗ್ಗೆ ಅವಹೇಳನವಾಗೂ ಮಾತನಾಡ್ತಾರೆ. ಅಲ್ಲಿರುವಂತಹ ಮಾತುಗಳನ್ನು ಇಲ್ಲೇಳುವಂಥದ್ದು, ಇಲ್ಲಿರುವ ಮಾತುಗಳನ್ನು ಅಲ್ಲೇಳಿ ತಂದಿಕ್ಕಿ ತಮಾಷೆ ನೋಡುವಂಥ ವ್ಯಕ್ತಿಗಳಿರ್ತಾರೆ, ಜಾಗ್ರತೆ. ಇನ್ನು ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ ಇರೋದ್ರಿಂದ ಕೋಪದ ವಾತಾವರಣ ಅಂತೂ ಇರುತ್ತೆ. ತಂದೆಯ ಪ್ರೀತಿ ವಾತ್ಸಲ್ಯ ತುಂಬ ಚೆನ್ನಾಗಿರುತ್ತೆ. ಮನೆಗೆ ಕುಟುಂಬಕ್ಕೆ ಏನಾದರೂ ಒಂದು ಹೊಸ ವಸ್ತುಗಳನ್ನು ಏನಾದರೂ ಖರೀದಿ ಮಾಡುವಂಥ ಯೋಗ ಸಿಗುತ್ತೆ. ನಿಮಗೇನಾದರೂ ಹೊರಗಡೆ ಪ್ರಯಾಣ ಮಾಡಬೇಕು ಅಂತಂದರೆ ದೇವಸ್ಥಾನ ಎಲ್ಲಿಗೆಲ್ಲ ಹೋಗಿ ಮತ್ತು ನಿಮ್ಮ ಗ್ರಾಮಗಳಿಗೋ ಬಂಧು ಬಾಂಧವರ ಮನೆಗೆ ಭೇಟಿಯನ್ನು ಕೊಡುವಂಥದ್ದು, ಅವ್ರ ಜೊತೆ ಸ್ವಲ್ಪ ಕಾಲ ಕಳೆಯುವಂತಹ ವಾತಾವರಣ ನಿಮ್ಮದಾಗಿದೆ. ನಂತರದಲ್ಲಿ ಮೀನರಾಶಿಯವರೆಗೂ ಸಹ ನಿಮ್ಮ ಬುದ್ಧಿಶಕ್ತಿ ತುಂಬ ಚೆನ್ನಾಗಿದೆ. ಕೆಟ್ಟದ್ದು ಯಾವುದು ಒಳ್ಳೆಯದು ಆಲೋಚನೆ ಮಾಡುವಂಥ ಶಕ್ತಿ ಇದೆ. ಯಾರನ್ನು ನಂಬಬೇಕು, ಯಾರನ್ನ ಬಿಡಬೇಕು, ವ್ಯವಹಾರವನ್ನು ಹೆಂಗೆ ಮಾಡಬೇಕು ಅನ್ನುವಂಥ ಚಿಂತನೆಗಳು ಚೆನ್ನಾಗಿದೆ. ಓದುವಂತಹ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ, ಉತ್ತಮವಾದಂತಹ ಬೆಳವಣಿಗೆ, ಉತ್ತಮವಾದಂತಹ ಯೋಗ, ಜೊತೆಯಲ್ಲಿ ಬಿಸ್ನೆಸ್ಸಲ್ಲಿ ಉತ್ತಮವಾದಂತಹ ಲಾಭ ಗಳಿಕೆ ಎಲ್ಲ ಸಿಗುವಂತಹ ವಾತಾವರಣ ಈ ದಿನ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ, ವಿಶೇಷವಾದಂತಹ ದಿನ ಈ ದಿನದ ಶನಿವಾರ 13ನೇ ತಾರೀಕಿಂದ. ನಾಳೆ ದಿನ ಭೇಟಿ ಮಾಡ್ತೇನೆ. ನಾಳೆ 14ನೇ ತಾರೀಕು ಷಷ್ಠಿ ಆರ್ದ್ರ ನಕ್ಷತ್ರ ಅತಿಯೋಗ, ಅದು ಸಹ ತುಂಬ ಚೆನ್ನಾಗಿರುವಂತಹ ದಿನವೇ. ನಾಳೆ ದಿನ ಭೇಟಿ ಮಾಡೋಣ. ಈ ದಿನ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡೋಣ. ನಮಸ್ಕಾರ.